ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೈಲಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ತಂಬ್ಲೈನ್ ನೋಡೋ ಅವಶ್ಯಕತೆ ಇರಲ್ಲ ಏನು ಮಾಡ್ತಿದ್ದೀನಿ ಅಂತ ಹೇಳಿ. ನಾನು ಆಲ್ಮೋಸ್ಟ್ 5:30 ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬ್ಲಾಗ್ ಅನ್ನೋದಕ್ಕಿಂತ ಹೇಳೋದಕ್ಕಿಂತ ಇದನ್ನು ಓಪನ್ ಮಾಡಿ ಹೊರಗಡೆ ಎಷ್ಟು ದುಡ್ಡಿದೆ ಅಂತ ಹೇಳಿ ಇದು ಮಾಡೋಕ್ಕೆ. ಯಾಕಂದರೆ ನಾನು ಮುಂಚೆನೇ ಹೇಳಿದೆ ಗೋಲ್ಕ್ ದುಡ್ಡು ಆಗ್ತಾ ಇರೋದು ಪೃಥು ಬರ್ಡೇಗೋಸ್ಕರ ಅಂತ ಹೇಳಿ. ಈಗ ಜಾನ್ವರಿ, ಅವಳ ಬರ್ಡೇ ಇರೋದು March 22. ಬಟ್ ನಿಮ್ಗೆ ಗೊತ್ತಾಗ್ಬೋದು ಗೋಲ್ಡ್ ರೇಟ್ ಹೆವಿ ಇಲ್ಲಿ ಹಿಂಗೆ ಆಗ್ತಾ ಇದೆ. ಅದಕ್ಕೋಸ್ಕರ ನನ್ನ ತಂಗಿನೋ ಅಂದ್ಲು ಇನ್ನೊಂದು 2 months ತನಕ ವೆಯ್ಟ್ ಮಾಡೋದು ಬೇಡ, ಇವಾಗ ಓಪನ್ ಮಾಡಿ ಎಷ್ಟಿದೆ ನೋಡು, ಹಾಗೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಏನಾದರೂ ತೊಗೊಳಕ್ಕಾಗಿದೆ ಎಂದು ನಾನು ಯೋಚನೆ ಮಾಡಿದೆ. ತಿಂಗಳಿಂದ ತಿಂಗಳಿಗೆ ಜಂಪ್ ಆಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಅದಕ್ಕೆ ಬರ್ಡೇ ಇನ್ನೂ 2 ತಿಂಗಳಿದ್ರೇನು ನಾವು ಸ್ವಲ್ಪ ಇನ್ನೂ ದುಡ್ಡೆಲ್ಲ ಜೋಡಿಸ್ಕೊಂಡು ಇದರಲ್ಲಿ ಎಷ್ಟಿದೆ ಅಂತ ಗೊತ್ತಾದರೆ ನನ್ನ ಪ್ರಕಾರ ಒಂದು 13 ತನಕ ಇರ್ಬೋದು. ನಮ್ಮ ಅಮ್ಮ ಹೇಳ್ತೈತೆ ಒಂದು 10 ಇರ್ಬೋದು ಅಂತ. ನನ್ನ ಪ್ರಕಾರ 15 ಒಳಗಡೆ ಒಂದು 12, 13 ಇರ್ಬೋದು ಅನ್ಕೋತಾ ಇದ್ದೀನಿ. ನೋಡೋಣ ಕರೆಕ್ಟಾಗಿ ಎಷ್ಟಿದೆ ಅಂತ. ಕೃತು ನಾನು ಬರ್ತೀನಿ, ಅಮ್ಮೇನಿಂದ ಓಪನ್ ಮಾಡು ಗೋಲ್ಕನ ಅಂದ್ಲು. ಅದಕ್ಕೋಸ್ಕರ ಗೋಲ್ಕ ಇಟ್ಕೊಂಡು ಕೂತಿದ್ದೀನಿ. ಇಲ್ಲ ಕಟ್ ಮಾಡಿಲ್ಲ, ಬಾ ಬೇಗ. ಟಿವಿ ನೋಡ್ತಾ ಇತ್ತು ನಮ್ಮಮ್ಮ. ನನ್ನ ತಿಂಡಿ ಕಲ್ಯಾಣ ಬರ್ತೈತೆ. ಟಿವಿ ಬೇರೆ ಫುಲ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಾನು ವ್ಲಾಗ್ ಮಾಡಬೇಕು ಅಂತ ಹೇಳಿ. ಬೇಗ ಬಾ ಕೃತು. ಸೊ ಏನು ತಗೊಳ್ಳೋದು ಏನೋ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಇದೆ ಏನೋ ಒಂದು ತಗೋಬೇಕು ಅಂತ ಹೇಳಿ, ಗೋಲ್ಡೇನೆ. ಬಟ್ ಇವಾಗಲೇ ರಿವೀಲ್ ಮಾಡಲ್ಲ, ಡೈರೆಕ್ಟಾಗಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಏನು ಎತ್ತ ಅಂತ ರಿವೀಲ್ ಮಾಡಲ್ಲ. ನೀವೇನಾದರೂ ಗೆಸ್ ಮಾಡೋಗಿದ್ರೆ ಗೆಸ್ ಮಾಡ್ಬೋದು. ಫಸ್ಟು ಎಷ್ಟಿದೆ ಅಮೌಂಟ್ ನೋಡೋಣ. ಇದನ್ನು ಈಗ ಕಟ್ ಮಾಡಿಬಿಟ್ಟು ಬೇಗ ಬರೋಣ. ಅಲ್ಲ ಆಟ ಆಡ್ತಾಯಿದ್ದು, ಆಟ ಸಾಮಾನೆಲ್ಲ ಒಳಗಡೆ ತುಂಬಿಡು ಒಂದು, ಅದಕ್ಕೆ ತುಂಬಿಡ್ತಾ ಇದ್ದಾಳೆ. ಇವಾಗ ಬರ್ತಿದ್ದಾಳೆ. ಬಾಬಾ ಬೇಗ ಬಾ. ಹೌದಾ, ಕುಚ್ಚು ಬಾ. ಕುಚ್ಚಿ ಫಸ್ಟು ಕುಚ್ಚಿ. ಎಲ್ರಿಗೂ ಹಾಯ್ ಮಾಡಿ. ಹಾಯ್ ಮಾಡಿ. ಏನ್ ಮಾಡ್ತಾ ಇದೀವಿ ನಾವು ಹೇಳಿ ನೀವು. ಅಲ್ಲ ನೀನ್ ಹೇಳ್ತೀನಿ, ಅವ್ರು ಹೇಳ್ತಾರೆ ನೀನ್ ಹೇಳ. ನಾವು ಗೋಲ್ಕ ಓಪನ್ ಮಾಡ್ತಾ ಇದೀವಿ. ಯಾಕೆ ಚಿನ್ನು ಗೋಲ್ಕ ಓಪನ್ ಮಾಡ್ತಾ ಇದೀವಿ? ಕೃತು ಹ್ಯಾಪಿ ಬರ್ಡೇಗೆ ಗೈಸ್. ನೀನು? ನಾನು ಹ್ಯಾಪಿ ಬರ್ಡೇಗೆ ಹೊಡ್ತಾಗ್ತಿದ್ದೀವಿ. ಈಗ ಬೆಳಿಗ್ಗೆ ಅದನ್ನ ಹ್ಯಾಪಿ ಬರ್ಡೇ ಆಗ ಬೆಳಿಗ್ಗೆ ನಾನು ಹ್ಯಾಪಿ ಬರ್ಡೇ. ಈಗ ಓಪನ್ ಮಾಡೋದಾ? ಕೈ ಹಿಡ್ಕೊ, ಅಮ್ಮ ಕೈ. ಚಿನ್ನಿದ್ರಲ್ಲಿ ಗೋಲ್ಕ ದುಡ್ಡಲ್ಲಿ ಬೆಳಿಗ್ಗೆ ಚಿಚ್ಚಿ ತರಿಸ್ತೀಯಾ? ಏನ್ ತಕೊಡೋದು ನಿಂಗೆ ಹ್ಯಾಪಿ ಬರ್ಡೇಗೆ? ಗೋಲ್ಕ ಹೊಡೆದಾಗ್ತಾ ಇದೀವಲ್ಲ. ಹ್ಯಾಪಿ ಬರ್ಡೇಗೆ ನನಗೆ ಸ್ವಿಮ್ಮಿಂಗ್ ಪೂಲ್ ಮನೆ. ಆಮೇಲೆ ಇನ್ನೇನೋ ಕೇಳಿದಿಲ್ಲ. ಮಾನಿಟೈಜ್ ತಪ್ಪುದು. ಹ್ಯಾಪಿ ಬರ್ಡೇ ಕೇಕು, ಬಟ್ಟೆ ಇವೆಲ್ಲ ತಗೋಬಾರ್ದು ಮಗಳು. ಅಪ್ಪರ ದುಡ್ಡು ಬೇಕು ತಾನೆ. ಇದು ಕಟ್ಟೆ ಮಾಡೋಕೈತಿಲ್ಲ, ಹುಸಿ ಗಟ್ಟಿ ಇಲ್ಲ ಗೈಸ್. ಇದು ಫುಲ್ ಗಟ್ಟಿ ಮಗಳು. ಸುಮಾರ ಓಪನ್ ಆಯ್ತು. ಈಗ ಕಟ್ ಮಾಡೋಣ. ಗೊಂಬೆ ಗೋಲ್ಕ ಕಟ್ ಮಾಡಕ್ಕೆ ಬೇಜಾರಾಯ್ತದೆ. ಚಾಂದಮ್ಮಂಗೆ ಹೇಳಿಲ್ಲ ಮಗಳು ಗೋಲ್ಕ ಓಪನ್ ಮಾಡ್ತಿದ್ದೀವಿ ಅಂತ. ಓಪನ್ ಮಾಡಿ ಫೋನ್ ಮಾಡ್ಬಿಟ್ಟು ಹೇಳೋಣ. ದುಡ್ಡು ಕೂದ್ಬಿಡ್ತೀನಿ ನಾವಮ್ಮ, ದುಡ್ಡಿಗೆ ಕೂದಾಕಿ ಅಂತ ಗೊತ್ತಾಗ್ತಲ್ವಮ್ಮ. ಅಮ್ಮ ಹೋಗಮ್ಮ ಕುಯ್ಯಾಕೈತಲ್ಲ. ಅಮ್ಮ ಒಂಚೂರು ಬಂದು ಕೈ ಹಾಕ್ತೀಯ? ಒಂದು ಕೈ ಹಾಕ್. ಎಲ್ಲ ಮಗಳ ಕೇಳಿ ಕುಚ್ಚಿ. ಕುಚ್ಚಿ ನೀವು ಕೂಚ್ಕೊಂಡು ಮಾತಾಡಿ. ಕುಚ್ಚಿ ಕೇಳಿ. ಹಾಕೋದು ಕಣ. ಬುಡಮ್ಮ ಬರಲ್ಲ, ಅಜ್ಜಿ ಕೊಡ್ತೀನಿ. ಕೈಸ್ ನಮ್ಮ ಅಮ್ಮನ ಸಹಾಯ ತಗೋತಾ ಇದ್ದೀನಿ ನಾನು. ಫುಲ್ ಗಟ್ಟಿ ಐತೆ ಅದು, ಅದಕ್ಕೋಸ್ಕರ. ಏನ್ ಚಿನಿ ಅದು? ಏನದು? ಹ್ಯಾಪಿ? ನೀನು ಹ್ಯಾಪಿ ಬರ್ಡೇ ತಾನೆ? ಏನದು ಹಂಗೆ? ಅವನೂ ಇಲ್ಲೇ ಇದ್ದಾಳೆ. ನಮ್ಮ ಅಮ್ಮನ ಕೈಲೂ ಆಯ್ತಾ ಇಲ್ಲ. ಚಿನಿ ಫುಲ್ ಗಟ್ಟಿ ಅದ, ನೋಡಕ್ಕಂಗೈತೆ. ಗಟ್ಟಿ ಐತೆ ಸಕ್ಕತ್. ಇಸ್ಕೊಂಬ ಈಗ. ಓಡ್ಬಾ. ತಾಳು ಓಪನ್ ಮಾಡಿ. ಓಪನ್ ಮಾಡ್ತು ದುಡ್ಡೆಲ್ಲ ಕಾಣ್ತಾ ಅದಲ್ ಮುದ್ದು. ಅಮ್ಮ ಕಾಣ್ತಿದೀವ? ಅಯ್ಯೋ ಸೂರ್ಯ ಅಲ್ಲನೂ ಆಯ್ತು. 100 ರೂಪಾಯೇ ಜಾಸ್ತಿ ಅವೆ. ಅವನಿಗೆ ಕರೆಕ್ಟಾಗಿ ಇಟ್ಕೋಬೇಕು. ನಾವು ಎಲ್ಲ ಕಾಣಂಗೆ
ನಾನು ಟ್ರೈಪೋಡ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ದುಡ್ಡೆಲ್ಲ ಕಾಣಿಸ್ತಾ ಇದೆ, ನೀನ್ ಕಂಡ್ಬೇಕು ಕಾಣಕ್ಕಲ್ಲ. ನೀನ್ ಚೆನ್ನಾಗಿ ವಿಡಿಯೋ ಮಾಡ್ತೀಯ ಏನಾರು ಅಲ್ಲಿ ಒಂದ್ಸತಿ ಅಲ್ಲಿ ದುಡ್ಡು ತೋರಿಸ್ಬೇಕು, ಆಮೇಲಿಂದ ಮೇಕೆ ಮಕ್ಕ ಹಿಡಿಬೇಕು ಕಣಮ್ಮ. ಕಾಲಿನ ಅಮ್ಮ ವಿಡಿಯೋ ಮಾಡೋದು ಹೇಗೆ ದುಡ್ಡಲ್ಲಿ ಆಟಾಡ್ಬಾರ್ದು. ಇಷ್ಟು ದುಡ್ಡಿದೆ ಗೈಸ್. ಈಗ ಕೌಂಟ್ ಮಾಡುವ ಟೈಮು ಎಷ್ಟಿದೆ ಅಂತ ಹೇಳಿ. ಇವಾಗ ಟ್ರೈಪೋಡ್ ಇಲ್ಲ, ನಮ್ಮ ಅಮ್ಮಂಗೆ ವಿಡಿಯೋ ಮಾಡೋಕೆ ಬರ್ತಾ ಇಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಅಮ್ಮ ಕೇಳಿಪ್ಪ, ಮ್ಯಾಕ್ ಕೊಡೋಕ್ಕಾಗೋದಿಲ್ಲ. ಫಸ್ಟು 5 ರೂಪಾಯಿ ನೋಟು ಚಿನಿ, ಈ ಥರದ್ದು ಇದು ಅಪ್ಪರ ದುಡ್ಡು, ಈ ಥರದ್ದು ಅಪ್ಪ ತೆಗಿ 100 ರೂಪೀಸ್. ಆಮೇಲೆ ಲಾಸ್ಟಲ್ಲಿ ಅಮ್ಮ ಕೇಳಿಕ್ ಬರಮ್ಮ, ನಿಮ್ಗೆ ಮ್ಯಾಕ್ ಕೊಡ್ತಾರೆ. ಹ್ಞೂ, ರಿಬ್ಬನ್ ಹಾಕಿ ಇಟ್ಕೊಳ್ಳೋಣ. ನಂಗೆ ಬಸ್ಸಿಗೆ ಕೊಡ್ತೀಯ ಮುದ್ದು. ಬೆಳಗ್ಗೆಗೆ ಭಾನುವಾರ ಚಿಚ್ಚಿ ಥರ ಕೊಡ್ಸಿದ್ದು ಕೊಡ್ತೀಯ ತಾತಂಗೆ. 100 ರೂಪಾಯಿ 100 ರೂಪಾಯಿ ಚಿಚ್ಚಿ ಬರ್ತದೆ ಮುದ್ದು. 500 ರೂಪಾಯಿ 500 ರೂಪಾಯಿ 10,000 ಇಲ್ಲ. 10,000 ಇಲ್ವಮ್ಮ? 10,000 ಅದೇ ಅನ್ಕೊಂಡಿದ್ದೀನಿ. ದುಡ್ಡು ಹಾಕಿದ್ನಲ್ಲ ಸುಮಾರು ದುಡ್ಡ. ಡಬ್ಬ ತಿನ್ಕೊಬಿಡ್ತಾ. ಕೊಡು ಮಗ್ಳು, ಜೋಡ್ಸಲ್ಲ ಕೊಡಮ್ಮ. ನಿನಗೆ ತಾನೇ ಇದೆ ಎಲ್ಲನೂ ಜೋಡ್ಸಿರೋದು. ಅಷ್ಟೇ. ಕೃತು ಕೊಡು ಕೃತು. ಅಮ್ಮ ಇದು 500 ರೂಪಾಯಿ ಅಷ್ಟದ ಲೆಕ್ಕಕ್ಕಮ್ಮ. ಹಂಗೆ ಒಂದು ನೋಟ್ ಎಗ್ರಿಸ್ಕೊಬಿಟ್ಟಿ ಆಮೇಲೆ. ಪಾಪ ಸುಮ್ಮನಿರ್ತೀನಿ, ನಾನು ತಮಾಷೆ ಮಾಡಿರೋದು. ನೀನು ಹಂಗೆಲ್ಲ ಮಾಡ್ತಾ ಅಂತಾರ ಅಜ್ಜಿಗೆ. ಗೈಸ್ ಅಜ್ಜ 500 ರೂಪಾಯಿದು ಅಷ್ಟು ಸಿಕ್ಕಿದ್ದು. ಎಷ್ಟದೇ ಹೇಳಮ್ಮ ಲೆಕ್ಕ ಹಾಕ್ಬಿಟ್ಟು. 200 ರೂಪೀಸ್ ಅಮ್ಮ, 200 ರೂಪೀಸ್ ಓಪನ್ ಮಾಡಿ. ಇದು ಒಟ್ಟಿಗೆ ಒಂದೇ ಸತಿ ಎಷ್ಟು ಹಾಕಿದ್ದೀನಿ? 600 ರೂಪಾಯಿ ಹಾಕಿದ್ದೀನಿ. ನನಗೆ ನೆನಪೈತೆ. 1 2 3 4,500. 500 ರೂಪಾಯಿಂದ 4,500 ಐತೆ. ಒಂದೇ ಸತಿ 600 ಹಾಕಿದ್ದೆ. ಹಿಂಗೆ ಸುಮ್ಮನಿರ್ತೀನಿ, ನಾವೇ ತಾನೇ ಲೆಕ್ಕ ಕೊಟ್ಟಿರೋದು. 10,000 ಅದೇ ಇಲ್ವಮ್ಮ? ಇದು 200 ರೂಪಾಯಿದು ಎಷ್ಟದೆ ಲೆಕ್ಕಕ್ಕೂ. ಚೀನು ಆ ಕಡೆ ಹೋಗಮ್ಮ ಸೈಡಿಗೆ. ಇಟ್ಸ್ 200 ರೂಪಾಯಿದು ಇಷ್ಟ ಐತೆ. ಎಲ್ಲ ಇಲ್ಲೊಂದದ ತಗೋ. ಇದು ಎಷ್ಟದ ಲೆಕ್ಕಕ್ಕೂ 500 ರೂಪಾಯಿ 4 100 ರೂಪೀಸೇ ಜಾಸ್ತಿ ಇರೋದು. ಡೈಲಿ ಅವ್ರ ತಾತ ಕೆಲಸದಿಂದ ಬರೋದು 100 ರೂಪಾಯಿ ಕೊಡೋದು ತಗೋ ಅಂತ. ನೀನು ನಾನೇನು 12-13 ಸಾವಿರ ಅಂತ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಎಷ್ಟಾಯ್ತದೋ ಗೊತ್ತಿಲ್ವಲ್ಲ ಚಿನ್ನು. ಏನು ತಗೊಳ್ಳೋದು ಇಷ್ಟು ದುಡ್ಡಿಗೆ? ಏನೂ ಬರೋದಿಲ್ಲ. 1,600. 10,000 ಆಗಲ್ಲ ಚೀನು. 10,000 ಆಗಲ್ಲ ಚೀನು. ಏನು ಮಾಡೋದು ಚೀನು ಈಗ? ಹಾಂ ಚೀನು ಜೋಡಿಸ್ತಾ ನೀನು ಸುಮ್ಮನೆ ಇರಕ್ಕನ್ನ. ಜೋಡ್ಸಮ್ಮ. ಅದು 4,500. ಇದು 1,600. ಅಮ್ಮ 6,100 ರೂಪಾಯಿ ಆಯ್ತದೆ ಲೆಕ್ಕ ಹಾಕು. 6,100. ಏನವ? ಏನು ಹೇಳು? ಮತ್ತೆ ನೀನು ಮಾತಾಡಬೇಕು ವಿಡಿಯೋಗೆ. ನಾನು ಒಬ್ಳೆ ಮಾತಾಡ್ಲಾ? ಮಾತಾಡ್ಸೋ ಮತ್ತೆ ಎಲ್ರೂ ಈ ವಿಡಿಯೋ ಆಯ್ತೈತಲ್ಲ. ದುಡ್ಡು ಲೆಕ್ಕ ದುಡ್ಡು ಐತರ ಮಡ್ಸಿ ಈ ಸರಿ ಮಾಡ್ಬಿಟ್ಟು ಹಂಗೆ ಮಾತಾಡಬೇಕು. ಸುಮ್ಮನೆ ದುಡ್ಡು ತೋರಿಸಿದ್ರೆ ಯಾರು ನೋಡ್ತಾರೆ? ಯಾರು ವಿಡಿಯೋ ನೋಡಲ್ಲ. ಚೆನ್ನಾಗಿ ಮಾಡಿಲ್ಲ ಕೃತನೋ ಇವ್ರ ಅಮ್ಮನ ಅಂತ ವಾಪಸ್ ಹೋಯ್ತಾರೆ. ಆಗುತ್ತಾ? ಯೂಟ್ಯೂಬಿಂದ ದುಡ್ಡು ಬರಲ್ಲ ನಮಗೆ. ಅದಕ್ಕಂಚಿನ ಏನಾದ್ರು ಮಾತಾಡೋದು. ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೊಂದು ಹೇಳ್ತೀವಿ ಚಿನ್ನ. ಬರೀ ಅದನ್ನೇ ಹೇಳ್ತಾರ. ಬೇರೆ ತಾತನ ದುಡ್ಡು 100 ರೂಪಾಯಿ. ನಾನು ಹಾಕಿದ್ದೀನಿ ಕೊನಮ್ಮ. ನಾನು ಸುಮಾರು 100 ರೂಪಾಯಿ ಹಾಕಿದ್ದೀನಿ. ಇವೆಲ್ಲ ತಾತನ ದುಡ್ಡು. ನಾನು ಅಷ್ಟೊಂದು ಅದೇ ಅನ್ಕೊಂಡಿದ್ನಲ್ಲ. ಏನಾಯ್ತು ದುಡ್ಡು? ಕೊಡು ಮಗಳು. ಈಗ ಏನು ತಗೊಳ್ಳೋದು ಇದರಲ್ಲಿ? ನಿಮ್ಮದು ಇಷ್ಟು ದುಡ್ಡಲ್ಲಿ ಏನು ಬರಲ್ಲ. ಹೋಗಿ ಮಗಳು. ಇನ್ನೇನು ಬರ್ತದೆ? ಹಿಂದೆ ಕುಚ್ಚು
ನಮ್ಮಮ್ಮ ವಿಡಿಯೋ ಮಾಡ್ತಾ ಇದೀನಿ ಇಲ್ಲಿ ಜೋರಾಗಿ ಹಾಕ್ಲಿಸ್ತಾರೆ ಅಮ್ಮ ಅದನ್ನೂ ಒಂಚೂರು ಸಿಂಪಲ್ ಆಗಾರು ಹಾಕ್ಲಿಸ್ಬೇಕು ವಿಡಿಯೋ ಮಾಡ್ತಾ ಅವ್ರೇನು ಹಾಕಿಸಕ್ಕಲ್ಲ ಕೊಡು ಹಾಕ್ಲಿಸ್ತಾರೆ ಹಂಗಂತ ನೀನೇನು ಅಂದ್ಬಿಟ್ರೆ ಸುಮಾರಾಗಿ ಸ್ಟೈಲಾಗಿ ಅಂತ ಹಾಕ್ಲಿಸ್ಬೇಕು. ಸುಮ್ಮನೆ ನಾನು ಮಕ್ಕ ನೋಡುತ್ತೇನೆ ಚಿನ್ನದ ಕಪ್ಪಿ ತರಿಸಿ ಚಿನ್ನ ಅಪ್ಪಿಯ ಇದಕ್ಕೆ ನಾಳೆ ಕಪ್ಪಿ ತರ್ಸ ಕೊಡ್ತೀಯ ಮುದ್ದು. ಏ ಸುಮ್ಮನಿರು ಹೆಂಗಾಡ್ತಾಳೆ ಮುದ್ದಮ್ಮ. ತಗೊಳಮ್ಮ ಇವು ಜೋಡಿಸ್ತೀನಿ. ಇಷ್ಟು ನೋಡಿದ್ 100 ರೂಪಾಯಿ ಮತ್ತೆ ಎಷ್ಟೈತೆ ಅಂತ ಹಾಕ ಮಮ್ಮಿ. ಅವನು ಹಾಕೈತದ ಕೊಡು. ಹಿಂದೆ ಕೂತ್ಕೋಚಿನ ಹಿಂದೆ ಕೂಚು ವಿಡಿಯೋ ಮಾಡ ಜೋಡ್ಸು ಮಾತಾಡ್ಸು ಅಲ್ಲಿ ವಿಡಿಯೋದಲ್ಲಿ ಎಲ್ಲರೂ ನೋಡಲ್ವಾ. ಹಾಡು ಎಲ್ಲಿ ನೋಡ್ಕೊಂಡೆ ಕೂತು ಕುಟುಂಬ ಕುಟು ಅಂತ ಫೋನಲ್ಲಿ ಬರ್ತಾವನು. ಹೌದಾ ಕೊಡು ಈಗ. 100 ರೂಪಾಯಿದು ಇಷ್ಟಿದೆ. ನಾವು ಅಮ್ಮ ಕೊಡ್ತೀನಿ ಲೆಕ್ಕ ಹಾಕಕ್ಕೆ. ತಗೊಮ್ಮ ಚಿನ್ನ ರಬ್ಬರ್ ಹಾಕಷ್ಟು ದುಡ್ಡೇ ಇಲ್ಲ ಕಂಚಿನ. ಏರ್ಬೆಂಟ್ ತಗೋಬ ಜೋರಾಗಿ ಲೆಕ್ಕ ಹಾಕಮ್ಮ. ಒಂದು ಲಕ್ಷ ಕೊಟ್ಬಿಟ್ರೆ ಚೆನ್ನಾಗಿ ಲೆಕ್ಕ ಹಾಕ್ತಿ. 3,000ನಾ ಚಿಲ್ರೆ? ಅಲ್ಲಿಗೆ ಇಟ್ಕೊಳಮ್ಮ ನಿಂತಕ್ಕೆ. ತಾಳವ ಚಿಲ್ರೆನ ಲೆಕ್ಕ ಹಾಕನ ಸುಮ್ನಿರ್ ಮಗಳ. 10,000 ಆಯ್ತದೆ ಕಣಮ್ಮ ಪಕ್ಕ ದುಡ್ಡು. ಕೊಡ್ತೀನಿ ಏನಾಗವ 500 ಆಯ್ತದ. 9,500 ಇಲ್ಲಿ 9,300 ಇರೋದು. ಗೈಸ್ ಇದು 500 ರೂಪಾಯಿದು 4,500, 600 ರೂಪಾಯಿದು 1,600, 100 ರೂಪಾಯಿದು 3,300 ಐತೆ. ಒಟ್ಟಿಗೆ 9,300 ರೂಪಾಯಿ ನನ್ನ ಕೈಲೈತೆ. ನಮ್ಮ ಕೃತಜ್ಞ ನೋಡಿ 50 ರೂಪಾಯಿ 10 ರೂಪಾಯಿ 20 ರೂಪಾಯಿ ಜೋಡಿಸ್ತಾಳೆ. ಅದೊಂದು 200 ಅಂದರೆ 9,500 ಗೈಸ್. ನಾನು 12,000-13,000 ಅನ್ಕೊಂಡೆ. ನಮ್ಮಮ್ಮ 10,000 ಅಂತ ಹೇಳ್ತು. ಕರೆಕ್ಟಾಗಿ 300 ರೂಪಾಯಿ ಕಡಿಮೆ 10,000 ಆಗಿದೆ. ಅದು ಕೊಡು ಅಜ್ಜಿ ಲೆಕ್ಕ ಆಗ್ತದೆ. ನಿಂಗೆ ಲೆಕ್ಕ ಬದಲ್ತಾ? ಲೆಕ್ಕ ಹಾಕು ನೋಡೋಣ. ಲೆಕ್ಕ ಹಾಕು ಮುದ್ದು. ನೀನು ಹ್ಯಾಪಿ ಬರ್ತ್ಡೇಗೆ ಕೇಕು ಬಟ್ಟೆ ಅಪ್ಪಿ ತರ ಕಾಯ್ತದೆ ಮುದ್ದು. ಸರಿ ಆಯ್ತದೆ. ಸಾಲದಿಲ್ಲ ಮಗನೆ. ವಸಿ ಅದೇ ದುಡ್ಡು ಅಪ್ಪರ ಎಲ್ಲ ನೋಡಿ ಇಷ್ಟೇ ಇರೋದು. ಇಷ್ಟು ದುಡ್ಡು ಸಾಲಲ್ಲ ಹ್ಯಾಪಿ ಬರ್ಡೇಗೆ. ಆಮೇಲೆ ನೀನು ವಿಡಿಯೋದಲ್ಲಿ ಚೆನ್ನಾಗಿ ಮಾತಾಡಿದ್ರೆ ವಿಡಿಯೋದಲ್ಲಿ ಅಜ್ಜಿ ತಾತ ನೀನೆಲ್ಲ ಬಂದರೆ ಯೂಟ್ಯೂಬಿಂದ ಅಪ್ಪರ ದುಡ್ಡು ಬರ್ತದಲ್ಲ ಹ್ಯಾಪಿ ಬರ್ತ್ಡೇ ಮಾಡ್ಬೋದು. ಅಜ್ಜಿ ತಾತ ವಿಡಿಯೋದಲ್ಲಿ ಬರಲ್ಲ, ಏನು ಮಾತಾಡೋದಿಲ್ಲ ಅಂತಾರೆ. ನೀನು ಬರಲ್ಲ ಅಂತೀಯಾ? ಎಷ್ಟು ಕೊಡ್ತಾರೆ ಅಪ್ಪರ ಅಂದರೆ ಏನು ಮಾತಾಡೋದು ನಾವು? ಅಮ್ಮ ಮಾತಾಡಕ್ಕಲ್ವ? ತಿರ್ಗಡಕ್ಕಲ್ಲ ಅಂತ ಮಾತಾಡೋದ. ಕೊಡ್ಚಿನ ಇವು ಕೊಡು. ಅವಳಿ ಕುಡಿವ
ಅವು 10 ರೂಪಾಯಿ 20 ರೂಪಾಯಿ ನೋಡಿ ಅದು ನೀನು ಅಳ್ದಂಗೆ ಮುಗಿಸ್ಕೊತ ಕೊಡವೆ ಸರಿ ಮಾಡ್ತೀನಿ. ಕೊಡು ಎಷ್ಟದು ನೋಡೋಣ 50 ರೂಪಾಯಿದು ಇಲ್ಲದ ಕೊಡು ಬಂಗಾರಿ. ತಾತ ಬಂದ್ರೆ ಅಪ್ಪಿ ಕಿಸ್ಕೊತದೆ ಬೆಳಗ್ಗೆ ಅಪ್ಪಿ ತರಕ್ಕೆ ಎತ್ತಿಟ್ಬಿಡೋಣ ಬೀರಿಗೆ ಅಂದ್ರೆ ಬೀಡಿ ಕೇಳ್ತದೆ ಮುತ್ತು ಬೀಡಿ ಸದಕ್ಕೆ ಕೊಡ್ಮುತ್ತು ಅಂತ ಕೊಟ್ಬಿಡು ಬೇಗ ಅಚ್ಚಿಗೆ ಸಾಹಸ ಮಾಡ್ತಾಳೆ ಗೈಸ್. ಕೊಡ್ಚಿನ ನಾನು ಹೆಲ್ಪ್ ಮಾಡ್ತೀನಿ ನಿಂಗೆ ಕೊಡ್ಚಿನ ಅವಳೇ ಮಾಡಬೇಕು ಆ ಥರ ಅಳಿಬೇಕು ಹಠ. ಲೆಕ್ಕ ಹಾಕಿ ಮಗನ ಒಂದು 20 ರೂಪೀಸು 10 ರೂಪೀಸು ಲೆಕ್ಕ ಹಾಕು ನಿಂಗೆ ಲೆಕ್ಕ ಬರುತ್ತೆ ತಾನೇ. ಇದೆಲ್ಲ ಮ್ಯಾಜಿಕ್ ಮಾಡಕ್ಕೆ ದುಡ್ಡು ತಗೊಂಡಿರು ಗೊತ್ತಿದ್ಯಾ? ಹೌದಾ ಮ್ಯಾಜಿಕ್ ಮಾಡಿದಾ? ದುಡ್ಡು ಇಸ್ಕೊಂಡು ಸೆಟ್ಕೊಳ್ತು ಮತ್ತೆ ಮ್ಯಾಜಿಕ್ ಮಾಡಿ ತೋರಿಸು. ಒಬ್ರು ಹುಡುಗ ಇದ್ರು LKG ಅವ್ರಿಗೆ ಈ ಬಾಯೊಳಗೆ ಹಾಕ್ಬಿಟ್ಟು ಇಲ್ಲಿ ಹಾಕೊಂಡ್ರು ಆ ಥರ ಎಲ್ಲ ಮ್ಯಾಜಿಕ್ ಮಾಡ್ರು. ಹೌದಾ ಬಾಯೊಳಗೆ ಹಾಕ್ಬಿಟ್ಟು ಬಾಯೊಳಗಿಂದ ಪೇಪರ್ ಹಾಕ್ಬಿಟ್ಟು ಪೇಪರ್ ಪೇಪರ್ 400 ಇದು 9,000 200 ರೂಪಾಯಿ ಹಾಕಿರೋ 9,500. ಅಮ್ಮ ಇಲ್ಲಿ ಎಷ್ಟದೆ ಲೇ ಇಲ್ಲೂ ಇದು ಇದ್ರಲ್ಲಿ 200 ರೂಪಾಯಿ ಅದಕ್ಕೆ ಹಾಕು 9,000. ಅಮ್ಮ ಇದು 200 ರೂಪಾಯಾ? 400 ರೂಪಾಯಿ 400 ಇದು 9,300 ಐತಿ. 400 ಏನೋ ಕಣಮ್ಮ ನನಗೆ ಕನ್ಫ್ಯೂಸ್ ಆಯ್ತು. 4,000 500 ರೂಪಾಯಿ ನೋಟು 200 ರೂಪಾಯಿ ನಾವು 1,600 ಅಲ್ಲಿಗೆ ಎಷ್ಟಾಯ್ತು? 5 6,100 ಇದು 3,000ನಾ? 100 ರೂಪಾಯಿ ಅಂದರೆ 300 9,400 ಕರೆಕ್ಟ್ ಅಲ್ವಮ್ಮ? 9,000 ಹಾಂ 9,400 9,800 200 ರೂಪಾಯಿ 1,600 ಅಂದಲ್ಲಮ್ಮ. ನೋಡು ಎಷ್ಟು ನಾವೇನಾರು ಲಕ್ಷಾಂತರ ರೂಪಾಯಿ ಏನು ಕಡು ಇಟ್ಕೋ ಅದು ಇಸ್ಕೊ 80 ರೂಪಾಯಿ ಆಯ್ತದೆ. ನೀನೇ ಮಾಡಿ ಬರೀ 5 200 ರೂಪಾಯಿ ನಾವು ಕೊಡಿಲಿ ತಕೋ ಎಲ್ಲಾನು ಒಟ್ಟಿಗೆ ಕೊಡಮ್ಮ. ಒಂದ್ಸತಿ ಲೆಕ್ಕ ಹಾಕ್ತೀನಿ ನಾನು ಒಂದ್ಸತಿ ಲೆಕ್ಕ ಹಾಕ್ತೀನಿ ಕೊಡಮ್ಮ. ನೋಡಕ್ಕೆ ಮಾತ್ರ ಜಾಸ್ತಿ ದುಡ್ಡಂಗೆ ಕಾಣ್ತದೆ ಗೈಸ್. ಬಟ್ 9,880 ರೂಪಾಯಿ ಇದೆ. 120 ರೂಪಾಯಿ ಕಡಿಮೆ 10,000 ಏನಮ್ಮ? ಹಿಡ್ಕೊ ಇಲ್ಲಿ ಲೆಕ್ಕ ಹಾಕನ ಕನ್ಫ್ಯೂಸ್ ಮಾಡಿಕೊಂಡು ಮತ್ತೆ ಫಸ್ಟಿಂದ ಲೆಕ್ಕ ಹಾಕ್ತಾ ಇದ್ದೀವಿ ಗೈಸ್. ಇವಾಗ ನಾನು ಒಂದ್ಸತಿ ಲೆಕ್ಕ ಹಾಕ್ತೀನಿ ಫಸ್ಟ್ 500 ರೂಪಾಯಿ. ನೀನು ಇಲ್ಲಿ ಬಾ ಸುಮ್ಮನೆ ಕೂತ್ಕೊಂಡು ಲೆಕ್ಕ ಹಾಕ್ಸಿನು ಹರಬೇಡ ಬಿಡವೆ. 500 1,000 1,500 2 2,500 3 3,500 4 4,500 5,000 ಅದಲ್ಲಮ್ಮ. 4,500 ಅಂದೆ ತಕೋ. ಚೆನ್ನಾಗಿ ಲೆಕ್ಕ ಹಾಕ್ತೀವಿ. ಏನಾರು ಅಲ್ಲಿಂದ ನಾವು ಅಂಗಡಿ ತಗೊಂಡೋಗಿ ಕೊಟ್ಬಿಟ್ರೆ ಎಲ್ಲ ಅಷ್ಟೇ ಅಂತ 2,000 3,000 4,000 ಅಮ್ಮ 5,000 ಅದೇ ನೋಡಿ ಗೈಸ್. ಇದರಲ್ಲೂ 5,000 ಅದೇ ನಮ್ಮಮ್ಮ 4,000 ಅಂತ ನಂಗೆ ಹೇಳಿ. ನಾ ಏನಾದ್ರು ತಗೊಳ್ಳಿದ್ರಲ್ಲಿ 4,000 ಅದೇ ಅಕೌಂಟ್ಗೆ ಹಾಕಿ ಅಂತ ಯಾವ್ದಾರು ಅಂಗಡಿಗೂ ಎಲ್ಲರೂ ಕೊಟ್ಟಿದ್ರೆ ಬ್ಯಾಂಕಲ್ಲಾದರೆ ಬಿಡು ಕರೆಕ್ಟಾಗಿ ಲೆಕ್ಕ ಹಾಕ್ತಾರೆ. ಈಗ ಅಂಗಡಿಗಳಲ್ಲಿ ಅಕೌಂಟ್ಗೆ ಹಾಕಿಸ್ಕೊಳ್ಳೋದಾದ್ರೆ 4,000 ಆದರೆ ಮಾಡಿಕೊಳ್ಳೋರು ಸುಮ್ಮನೆ 4,000 ಅಂತ 5,000 ಐತೆ. ಇದು 200 ರೂಪೀಸ್ ನೋಡೋಣ. 600 800 1,000 1,200 1,400 1,600 ಐತೆ ಗೈಸ್. ಇದರಲ್ಲಿ 1,600 ಫ್ರೆಂಡ್ಸ್. ಇವಾಗ 100 ರೂಪೀಸ್ದು ನಮ್ಮ ಅಮ್ಮ ಹೇಳಿದ್ದು 3,300 ಅಂತ ನಾನು ಲೆಕ್ಕ ಹಾಕ್ತೀನಿ ಎಷ್ಟಿದೆ ಅಂತ. ಮೂವತ್ನಾಲ್ಕು 3,400 ನಿನ್ ಚೆನ್ನಾಗಿ ಲೆಕ್ಕ ಆಗ್ತಿಕ್ಕ ನಮ್ಮ. ಅದರಲ್ಲಿ 500 ರೂಪಾಯಿ ಇಲ್ಲ. ಇದರಲ್ಲಿ 3,400 ಅದೇ 3,300 ರೂಪಾಯಿ ಹೇಳಿದ್ವಿ. ಲೆಕ್ಕ ಹಾಕ್ತೀನಿ ಅಂತ ಇಸ್ಕೊಬಿಟ್ಟು ನಮ್ಮ ಅಮ್ಮ ಚೆನ್ನಾಗಿ ಲೆಕ್ಕ ಹಾಕದೆ ಏನಾರು ಅದೇ ಅದು ಕೊಡು ಬಂಗಾರ. 50 ರೂಪಾಯಿ ಲೆಕ್ಕ ಹಾಕನ. ಅಮ್ಮ ಬೇರೆ ನಾನು ವಿಡಿಯೋ ಹಾಕ್ಲಿಸ್ಲೇ ಅದೇ ಇವಳು ಬೇರೆ ದುಡ್ಡು ಇಟ್ಕೊಂಡು ಆಡ್ತಾವಳೆ. ಕಳ್ರು ಬರ್ತೀರಿ ದುಡ್ಡು ಕಳ್ರು ಬಂದು ಕಡೆ ಬಂದು ಕುತ್ಕೊಂಡೋಯ್ತು ನಿಮ್ಮಗಳು. 5,000 ಅಂತೀನಿ ನಮ್ಮ ಅಮ್ಮನ ನಂಗೂ ಕಂತೀನಿ. 500 ರೂಪಾಯಿದು 5,000 ಐತೆ. 200 ರೂಪೀಸ್ದು 1,600 ಐತೆ. 100 ರೂಪೀಸು 1,400 ರೂಪಾಯಿ ಐತೆ. ಟೋಟಲು ನಮ್ಮಮ್ಮ 10,000 ಆಗಿಲ್ಲ ಅಂತ ಬೇಜಾರು ಮಾಡ್ಕೊತಾ ಇದೆ. ಇಷ್ಟರಿಂದ 10,000 ಐತೆ. ಇದು ಚಿಲ್ಲರೆ 50 ರೂಪಾಯಿ 10 ರೂಪಾಯಿ 20 ರೂಪೀಸ್ ಇದೆಷ್ಟಿದೆ ಅಂತ ಕೌಂಟ್ ಮಾಡ್ತೀನಿ ಇವಾಗ. ಇದು ಬೆಳಿಗ್ಗೆ ಚಿಕನ್ ತರೋಕ್ಕಾಗುತ್ತೆ ಗೈಸ್.
ಚಿಕನ್ ತರಕಲ್ಲ ಮತ್ತೆ ಬಾಗ್ಲಚ್ಚೋಗು ಬಂಗಾರ ಬಾಗ್ಲಚ್ಚೋಗು 200 300 ಅಮ್ಮ 300 ರೂಪಾಯಿ ಕಣಮ್ಮ 400 ರೂಪಾಯಿ ಇದೆ. 50 ರೂಪಾಯಿ ನೋಟು 400 ರೂಪಾಯಿ ಎಂದೆ ನೀನು. ಆಟಾಡು ಚೇಂಜ್ ಸೇರಿ ಇಲ್ಲ ಇದು 70 ರೂಪಾಯಿ ಎಂದೆ 50 ರೂಪಾಯಿಗೆ 400 ರೂಪಾಯಿ ಎಂದೆ ನೀನು. ಅಮ್ಮ ಏನ್ ಲೆಕ್ಕ ಆಗ್ತೀಯಮ್ಮ. ನಾನು ಸರಿ ಅಂದ್ಬಿಟ್ಟು ಹಂಗೆ ತಗೊಂಡೋಗಿ ಇಡ್ಬೇಕಾಯ್ತು ಈಗ ಬೀರ್ಗೆ. ಇದು 300 60 80 380 10,380 ರೂಪಾಯಿ ಇದೆ ಗೈಸ್. ನಾವು ಅಮ್ಮೇಡಿ ಕರೆಕ್ಟು 10,000 ಅಂತ 10,380. ನಾನು 12ರಿಂದ 13,000 ಅಂದ್ಕೊಂಡಿದ್ದೆ. ಚಿನಿ ಮಂಚಂಡಿಲ್ಲ 1,500 ಅದೆಲ್ಲ ಅವತ್ತು ತಂದಿದ್ದು ಕ್ಯಾಶು ಎತ್ಕೊಬ್ರು ಅಲ್ಲೇ ಇರ್ಲಿ ಬಾಚಿ ಅಲ್ಲೇ ಇರ್ಲಿ. ನೀನು ಕಟ್ಕೊಳಿವ ಚೀಟಿಯ ನನ್ ಗೋಲ್ಕಕ್ಕೆ ಹಾಕು ಅಂತ ಹೇಳಿರ್ತಿಲ್ವಾ 500 ಯಾಕಾರ ಬೇಕಾದ್ರೆ ಹೋಗಮ್ಮ. ನಮ್ ಗೋಲ್ಕಕ್ಕೆ ಸಾಲ್ಟೇಜ್ ಆಗ್ತಿದೆ. ಅಲ್ಲಿ ನನ್ನ ಮಂಚ್ ತಂಡಿದ್ವಿ 1,500 ಇಟ್ಟಿದೆ ತಂದ 1,500 ಇಟ್ಟಿದೆ ಮಂಚ್ ತಂಡಿದೆ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಕೊಡು ಚೇಂಜ್ ಕೊಡು ನನಗೆ ಯಾಕೆ ಕೊಡು ಅವು ಬೇಕು ಅದು ಬ್ಯಾಂಕಿಗೆ ಹಾಕ್ಬೇಕು. ಇಟ್ಕೊ ಬ್ಯಾಂಕ್ ಹಾಕ್ಬೇಕು ಚಿನಿ. ಒಟ್ಟಿಗೆ ಅವಳಿಗೆ 80 ಕೊಟ್ಟೆ 10,300 ರೂಪಾಯಿ ಐತೆ. ಕೃತ 380 ರೂಪಾಯಿ ಕಿತ್ಕೊಂಡ್ಲು. ನಾನು ವಿಡಿಯೋ ಆಫ್ ಮಾಡಿದೆ ಬಂದು ನನಗೆ ಅಂತ ಆಮೇಲಿಂದ ಕೊಡ್ತಿತ್ತಾನೆ ಅದ ಲೆಕ್ಕ ಹಾಕ್ಬಿಟ್ಟು ಆಮೇಲಿಂದ ಕೊಡ್ತಾಳೆ. ಈಗ ಇಲ್ಲಿ 1,500 ಆಯ್ತು. ನೀವು ಅವತ್ತ ಚೀಟಿ ಕೊಟ್ಕೊಳಿವ ನಾನೇ ಮಾಡೋಣ. 300 400 500 600 700 800 900 1000 ಅಮ್ಮ 1000 ರೂಪಾಯಿ ಅದಲ್ಲಮ್ಮ. 500 ರೂಪಾಯಿ ತಗೊಂಡ ಚಿನಿ. ಅಲ್ಲಿ ಇನ್ನೊಂದು 500 ರೂಪಾಯಿ ಇದೆ ನೋಡ್ಕೊಬರ್ಗು. ಅಲ್ಲಿ ಈಗ ಎತ್ಕೊಬಂದ್ರೆ ದುಡ್ಡು ಎತ್ಕೊಬಂದ್ರೆ ಅಲ್ಲಿ ಬೀಳಿಸ್ಕೊಬಂದಿದ್ಯಾ ಅಂತ ಅಷ್ಟೇ ಇಟ್ಟಿದ್ದು 1,500 ಅದೇ ಅಂತ ಇಟ್ಟಿದೆ. ಅಲ್ಲಿ 5 ರೂಪಾಯಿ ಮಂಚ್ ತಡಿಲ್ ಬಿದ್ದದೆ ಎತ್ಕೊಂಬರವು. ಇಲ್ಲೊಂದು 1,000 ಐತೆ 1,500 ಇರಬೇಕು. ಲೈಟ್ ಹಾಕನ ಬತ್ತಿನ ತಾಳು ಒಟ್ಟಿಗೆ 10,000 ಪ್ಲಸ್ 1,500 11,500 ಪ್ಲಸ್ 380 11,880 ರೂಪಾಯಿ ಇದೆ ಗೈಸ್. ಇದು ಕೃತು ಬರ್ಡೇಗೆ ಗೋಲ್ಡ್ ಪರ್ಚೇಸಿಂಗ್ಗೆ. ಓಕೆ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗಿದೆ, ಬೇಜಾರು ಮಾಡ್ಕೋಬೇಡಿ. ನಾನು ಟ್ರೈಪಾಡ್ ಬೇರೆ ಇಲ್ಲ. ನಮ್ಮ ಅಮ್ಮ ಕೊಟ್ಟರೆ ನಮ್ಮ ಅಮ್ಮ ಕಡೆ ಹಿಡಿತಾಯಿತ್ತು. ಅದರದಲ್ಲಿ ಅವನು ಇದ್ಲು ನಮ್ಮ ಅಮ್ಮಂದು. ಸೊ ಹಂಗಾಗಿ ಮಕ್ಕಳೆಲ್ಲ ಇದ್ರಲ್ಲ ಡಿಸ್ಟರ್ಬೆನ್ಸ್ ಆಯಿತು. ಅಷ್ಟು ಪ್ರೊಫೆಷ್ನಲ್ ಆಗಂತೂ ನಮ್ಮ ಕೈ ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರು ಬೇಜಾರು ಮಾಡ್ಕೊಬೇಡಿ. ನಮ್ಮ ಅಮ್ಮ ಆವಾಗ ಕ್ಯಾಕ್ರಿಸೋದು ಹಾಕ್ಲಿಸೋದೆಲ್ಲ ಮಾಡ್ತಿರ್ತದೆ. ಯಾರು ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸೊ ಇಷ್ಟು ದುಡ್ಡು ನಮ್ಮ ಸೇವಿಂಗ್ಸು ಹೋದ ವರ್ಷದ ಬರ್ಡೇಯಿಂದ ಈ ವರ್ಷದ ಬರ್ಡೇ ತನಕ 11,880 ರೂಪಾಯಿ ಆಗಿದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಸ್ಮಾಲ್ ಸೇವಿಂಗ್ಸ್ ಆಗಿರ್ಬೋದು, ಬಟ್ ತುಂಬ ಕಷ್ಟದಿಂದ ತೋರಿಸಿರೋ ದುಡ್ಡು. ಸೊ ಇನ್ನೊಂದು ಸ್ವಲ್ಪ ದುಡ್ಡನ್ನ ಇದಕ್ಕೆ ಹಾಕಿ ಏನಾದರೂ ಗೋಲ್ಡ್ ಪರ್ಚೇಸಿಂಗ್ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಟಾ ಬಾಯ್. ಸೊ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್ ಗೈಸ್.